ನಮಸ್ಕಾರ. ದೇವರಾಜ ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೇತುಬಂಧ 2025 ಮತ್ತು 26ರಲ್ಲಿ ಏನು ಜೂನ್ ತಿಂಗಳಲ್ಲಿ ನಡೆಯುತ್ತೆ, ಆ ಸಂದರ್ಭದಲ್ಲಿ ನಾವು ಬುನಾದಿ ಸಾಮರ್ಥ್ಯಗಳನ್ನು ಆಧಾರವಾಗಿಟ್ಟುಕೊಂಡು ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಗಳನ್ನು ಮಾಡಬೇಕಾಗತ್ತೆ. ಹಾಗಾಗಿ ಪ್ರತಿ ವಿಷಯಕ್ಕೂ ಕೂಡ ತನ್ನದೇ ಆದಂಥ ಬುನಾದಿ ಸಾಮರ್ಥ್ಯಗಳನ್ನು ಇಲಾಖೆ ನಿಗದಿಪಡಿಸಿದೆ. ಆ ಬುನಾದಿ ಸಾಮರ್ಥ್ಯಗಳು ಯಾವುವು ಎಂಬತಕ್ಕಂಥದ್ದನ್ನು ಈ ವಿಡಿಯೋದ ಮೂಲಕ ತಿಳಿದುಕೊಳ್ತಕ್ಕಂಥ ಪ್ರಯತ್ನ ಮಾಡೋಣ. ಈ ವಿಡಿಯೋದಲ್ಲಿ ನಾನು 4ನೇ ತರಗತಿಯ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಥ ಬುನಾದಿ ಸಾಮರ್ಥ್ಯಗಳು ಯಾವ್ಯಾವು, ಒಂದನೇದು ಈ ಒಂದು 4ನೇ ತರಗತಿಗೆ ಸಂಬಂಧಪಟ್ಟಂತೆ FLNಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಒತ್ತನ್ನು ನೀಡಲಾಗುತ್ತೆ, ಫೌಂಡೇಶನ್ ಲಿಟ್ರಸಿ ಆ್ಯಂಡ್ ನ್ಯೂಮರಸಿ. ಅದರಲ್ಲಿ ಒಂದನೇದು ಮುಕ್ತ ಮಾತುಕತೆ, ಅಂದರೆ ಚಿತ್ರದಲ್ಲಿರೋ ಸನ್ನಿವೇಶವನ್ನು ಗ್ರಹಿಸಿ ಮಗು ಮಾತನಾಡ್ತಕ್ಕಂಥದ್ದು. 2 ಅಕ್ಷರಗಳ ಪರಿಚಯ, ಅಕ್ಷರಗಳನ್ನು ಗುರುತಿಸ್ತಕ್ಕಂಥದ್ದು. 3 ಕವನ ವಾಚನ, ಅಂದರೆ ಕವನಗಳನ್ನು ಅರ್ಥೈಸಿಕೊಳ್ಳುವರು ಮತ್ತು ಪದಗಳನ್ನು ರಚಿಸ್ತಕ್ಕಂಥದ್ದು. 4ನೇದು ಪದಗಳ ರಚನೆ, ಗುಣಿತಾಕ್ಷರಗಳನ್ನು ಕಲಿಯುವರು. ಗುಣಿತಾಕ್ಷರ 5ನೇದು ಗುಣಿತಾಕ್ಷರ, ಪದಗಳು, ವಾಕ್ಯಗಳ ಪರಿಚಯ. ಒತ್ತಕ್ಷರಗಳನ್ನು ಗುರುತಿಸಿ ಓದುವುದು ಹಾಗೂ ಪದರಚನೆ ಮಾಡುತ್ತಾರೆ, ವಾಕ್ಯ ರಚನೆ ಮಾಡುವರು. ಇನ್ನು ಉಳಿದಂತೆ ಪರಿಚಿತ ಮತ್ತು ಅಪರಿಚಿತ ಸನ್ನಿವೇಶ, ಸಂಭಾಷಣೆ ಮತ್ತು ಸಂವಾದಗಳನ್ನು ಅರ್ಥ ಮಾಡಿಕೊಂಡು ಆಲಿಸಿದ ರಚನೆಗಳ ವಿಷಯವನ್ನು, ಘಟನೆಗಳು, ಪಾತ್ರಗಳು, ಶಿರೋನಾಮೆ ಮುಂತಾದವುಗಳ ಬಗ್ಗೆ ಮಾತನಾಡುತ್ತಾರೆ, ಪ್ರಶ್ನಿಸುತ್ತಾರೆ ಮತ್ತು ಪ್ರತಿಕ್ರಿಯಿಸುತ್ತಾರೆ. ಹಾಗೂ ತಮ್ಮದೇ ಆದ ವಿಧಾನದಿಂದ, ಅಂದರೆ ಕಥೆ ಅಥವಾ ಕವಿತೆ ಮುಂತಾದವುಗಳ ಮೂಲಕ ತಮ್ಮದೇ ಆದ ಭಾಷೆಯಲ್ಲಿ ಅಭಿವ್ಯಕ್ತಿಸುತ್ತಾರೆ ಮತ್ತು ತನ್ನ ಮಾತಿಗೆ ತಾರ್ಕಿಕ ಕಾರಣ ನೀಡುತ್ತಾರೆ. ಮುಂದಿನ ಕಲಿಕಾ ಸಾಮರ್ಥ್ಯ, ವಿವಿಧ ಪ್ರಕಾರದ ರಚನೆಗಳು ಅಥವಾ ವಿಷಯ ಸಾಮಗ್ರಿಗಳು, ಅಂದರೆ ಸಮಾಚಾರ ಪತ್ರಿಕೆ, ಬಾಲಪತ್ರಿಕೆ ಮುಂತಾದವುಗಳನ್ನು ತಿಳಿದು ಆನಂತರ ಅವುಗಳನ್ನು ಆಧರಿಸಿ ಪ್ರಶ್ನೆ ಕೇಳುತ್ತಾರೆ ಮತ್ತು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ. ತರಗತಿಯಲ್ಲಿ ಸಂವಾದದಲ್ಲಿ ಭಾಗವಹಿಸಿ ಚರ್ಚಿಸುತ್ತಾರೆ ಮತ್ತು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳುತ್ತಾರೆ. 3ನೇದು ಓದಿದ ವಿಷಯ, ವಸ್ತು ಮತ್ತು ತಮಗೆ ದೈನಂದಿನ ಜೀವನದಲ್ಲಿ ಸ್ವತಃ ಆದ ಅನುಭವಗಳನ್ನು ಸೇರಿಸಿ ಅವುಗಳಿಂದ ಉಂಟಾದ ಸಂವೇದನಾತ್ಮಕ ಮತ್ತು ವಿಚಾರಗಳನ್ನು ಮೌಖಿಕವಾಗಿ ಅಥವಾ ಲಿಖಿತವಾಗಿ ಅಭಿವ್ಯಕ್ತಿಪಡಿಸುತ್ತಾರೆ. ಅದು ಆಡು ಭಾಷೆ ಆಗಿರ್ಬೋದು ಅಥವಾ ಗ್ರಾಂಥಿಕ ಭಾಷೆ ಆಗಿರ್ಬೋದು. ಮುಂದಿನ ಒಂದು ಕಲಿಕಾ ಫಲ, ವಿವಿಧ ಪರಿಸ್ಥಿತಿ ಮತ್ತು ಉದ್ದೇಶಗಳಿಗೆ ಸೂಚನೆಗಳು, ವಸ್ತುಗಳ ಪಟ್ಟಿ, ಕತೆ, ಕವಿತೆ, ಪತ್ರ, ಪ್ರಬಂಧಕ್ಕೆ ಅನುಸಾರವಾಗಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಾರೆ. ಈಗ ಅದೇ 4ನೇ ತರಗತಿಯ ಇಂಗ್ಲೀಷ್ ವಿಷಯದ ಒಂದು ಲರ್ನಿಂಗ್ ಔಟ್ಕಮ್ಸ್ ಏನೇನು ಅಂತಕ್ಕಂಥದ್ದನ್ನು ನೋಡೋಣ. ರಿಸೈಟ್ಸ್ ಆ್ಯಂಡ್ ಎಂಜಾಯ್ಸ್ ಪೊಯಮ್ಸ್ ಆರ್ ರೈಮ್ಸ್ ಇಂಡಿವಿಜುವಲಿ ಆರ್ ಇನ್ ಗ್ರೂಪ್ಸ್ ವಿತ್ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಆ್ಯಂಡ್ ಇಂಟೊನೇಷನ್. ನೆಕ್ಸ್ಟ್, take part in role plays or conversation practice given in the text. Third one, uses simple nouns, pronouns and adjectives in verbal and written communications. Read aloud with appropriate pronunciation and pause. Next one, expresses orally her or his opinion or understanding about the story and characters in the story in English or home language. Responds appropriately to oral messages or telephonic communications. Next one, talk about celebrations, surroundings, sports feelings and emotions using simple past and present tense. Writes 3 to 4 sentences or simple paragraphs in English on personal experiences or events using verbal or visual clues using proper punctuation.